ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾರ್ಗವಿ LLB ಧಾರಾವಾಹಿಯ ಮುಂಬರುವ ಸಂಚಿಕೆಗಳಲ್ಲಿ ಮಹಾಯುದ್ಧವೇ ಆರಂಭವಾಗಲಿದ್ದು, ಭಾರ್ಗವಿ ಕೋರ್ಟ್ ಅಂಗಳದಲ್ಲಿ ಗಾಯತ್ರಿ ದೇವಿಯ ಸಾಮ್ರಾಜ್ಯವನ್ನು ಧೂಳಿಪಟ ಮಾಡಲು ಸಿದ್ಧಳಾಗಿದ್ದಾಳೆ. ಇಷ್ಟು ದಿನ ಮನೆಯವರ ಕೆಂಗಣ್ಣಿಗೆ ಗುರಿಯಾಗಿದ್ದ ಭಾರ್ಗವಿ ಕೊನೆಗೂ ತನ್ನ ಬುದ್ಧಿವಂತಿಕೆಯಿಂದ ಮಾವ JPಯ ವಿಶ್ವಾಸವನ್ನು ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾಳೆ. ಅಷ್ಟೇ ಅಲ್ಲ, ಇದುವರೆಗೂ ತನ್ನ ಮೇಲೆ ಅನುಮಾನ ಪಡುತ್ತಿದ್ದ ಪತಿ ಅರ್ಜುನ್ನ ನಂಬಿಕೆಯನ್ನು ಗೆದ್ದಿದ್ದಾಳೆ. ಭಾರ್ಗವಿಯ ಪ್ರಾಮಾಣಿಕತೆ ಮತ್ತು ತಾಳ್ಮೆಯನ್ನು ಕಂಡು ಅರ್ಜುನ್ಗೆ ಈಗ ಆಕೆಯ ಅಸಲಿ ಬೆಲೆ ಏನೆಂಬುದು ಅರಿವಾಗಿದೆ. ಇನ್ನೊಂದು ಕಡೆ JP ಕುಟುಂಬದವರು ಮನೆ ಕಳೆದುಕೊಂಡು ಬೀದಿಗೆ ಬಿದ್ದಿರುವುದನ್ನು ನೋಡಿ ಗಾಯತ್ರಿ ದೇವಿ ಮತ್ತು ಜಗನ್ ಅತಿಯಾಗಿ ಸಂಭ್ರಮಿಸುತ್ತಿದ್ದಾರೆ. JPಯವರನ್ನು ಹೇಗಾದರೂ ಮಾಡಿ ಜೈಲಿನಲ್ಲೇ ಕೊಳೆಯುವಂತೆ ಮಾಡಬೇಕು ಎಂದು ಗಾಯತ್ರಿ ದೇವಿ ಕುತಂತ್ರದ ಜಾಲ ಎಣೆಯುತ್ತಿದ್ದಾಳೆ. ಆದರೆ ಈಗ JP ಬೆನ್ನಿಗೆ ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರು ಗಟ್ಟಿಯಾಗಿ ನಿಂತಿದ್ದಾರೆ. ಗಾಯತ್ರಿ ದೇವಿ ಮತ್ತು ಜಗನ್ಗೆ ಸರಿಯಾದ ಪಾಠ ಕಲಿಸಲು JP, ಅರ್ಜುನ್ ಮತ್ತು ಭಾರ್ಗವಿ ಮೂವರು ಸೇರಿ ಒಂದು ದೊಡ್ಡ ಪ್ಲಾನ್ ಮಾಡಿರುತ್ತಾರೆ. JPಯವರನ್ನು ಜೈಲಿನಿಂದ ಬಿಡಿಸಲು ಮತ್ತು ಅನ್ಯಾಯವಾಗಿ ಕೈ ಬಿಟ್ಟು ಹೋಗಿರುವ ತಮ್ಮ ಮನೆಯನ್ನು ವಾಪಸ್ ಪಡೆಯಲು ಅರ್ಜುನ್ ಮತ್ತು ಭಾರ್ಗವಿ ಕೋರ್ಟ್ ಮೆಟ್ಟಿಲೇರುತ್ತಾರೆ. ಇಬ್ಬರು ವಕೀಲರ ಕೋಟು ಧರಿಸಿ ಗಾಯತ್ರಿ ದೇವಿಯ ವಿರುದ್ಧ ಕಾನೂನು ಸಮರ ಸಾರುತ್ತಾರೆ. ಕೋರ್ಟ್ನ ಮೊದಲೇ ದಿನದ ಹಿಯರಿಂಗ್ನಲ್ಲಿಯೇ ಭಾರ್ಗವಿ ತನ್ನ ವಕೀಲ ವೃತ್ತಿಯ ಚಾಕ್ಯತೆಯನ್ನು ತೋರಿಸ್ತಾಳೆ. ಗಾಯತ್ರಿ ದೇವಿ ಎಷ್ಟೇ ದೊಡ್ಡ ಪ್ರಭಾವಿ ವಕೀಲರನ್ನು ನಿಲ್ಲಿಸಿದರೂ ಭಾರ್ಗವಿ ತರಗತಿಯಲ್ಲಿ ಗಂಗೆಯನ್ನು ಸಂಹಾರ ಮಾಡಿದಂತೆ ಗಾಯತ್ರಿ ದೇವಿಯ ಕುತಂತ್ರಗಳನ್ನು ಕೋರ್ಟ್ನಲ್ಲಿ ಒಂದೊಂದಾಗಿ ಬಯಲಿಗೆಳೆಯಲು ಶುರು ಮಾಡ್ತಾಳೆ. JP ಯಾವುದೂ ತಪ್ಪು ಮಾಡದ ನಿರ್ದೋಷಿ ಎಂದು ಸಾಬೀತುಪಡಿಸಲು ಭಾರ್ಗವಿ ಸಾಕ್ಷಿಗಳನ್ನು ಕಲೆ ಹಾಕುತ್ತಿದ್ದಾಳೆ. ಕೊನೆಗೂ ಗಾಯತ್ರಿ ದೇವಿಯ ಪಾಪದ ಕೊಡ ತುಂಬಿ ಆಕೆಗೆ ಶಿಕ್ಷೆಯಾಗುತ್ತಾಳ. JP ಗೌರವದಿಂದ ಮನೆಗೆ ವಾಪಸ್ ಬರ್ತಾಳ ಅಂತ ಮುಂದಿನ ಸಂಚಿಕೆಗಳಲ್ಲಿ ನೋಡಬೇಕಿದೆ. ಮುಂದೆ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.